ಹಾಯ್ ನಮಸ್ತೆ, ನನ್ನ ಹೆಸರು ಪಾಟೀಲ ಮಣಿ ಅಂತ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೇನೆ. ಎಲ್ಲರೂ ಮಿತ್ರ ಬಾಂಧವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಈಗ ಹಿಂದಿನ ತರಗತಿಯಲ್ಲಿ ನಾಮಪದ ಅಂದರೆ ಏನು ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ನಾಮ ಪ್ರಕೃತಿಯಲ್ಲಿ ಎಷ್ಟು ವಿಧಗಳು ಬರ್ತಾವೆ ಅಂತ ನೋಡೋಣ. ನಾಮ ಪ್ರಕೃತಿಯಲ್ಲಿ 9 ವಿಧಗಳು ಬರ್ತಾವ. ಎಷ್ಟು ಬರ್ತಾವ? 9 ವಿಧಗಳು ಬರ್ತಾವ. ಹೌದಾ? ಆ 9 ವಿಧಗಳು ಯಾವ ಅಂತ ನೋಡೋಣ. ಒಂದೇದು ವಸ್ತುವಾಚಕ, ಎರಡನೇದು ಗುಣವಾಚಕ, ಮೂರನೇದು ಸಂಖ್ಯಾವಾಚಕ, ನಾಲ್ಕನೇದು ಸಂಖ್ಯೇಯವಾಚಕ, ನಾಲ್ಕನೇದು. ಐದನೇದು ಯಾವುದಂದ್ರೆ ಭಾವನಾಮ. ಆರನೇದು ಪ್ರಕಾರವಾಚಕ. ಏಳನೇದು ಯಾವುದಂದ್ರೆ ಪರಿಮಾಣವಾಚಕ. ಎಂಟನೇದು ದಿಗ್ವಾಚಕ. ಒಂಬತ್ತನೇದು ಯಾವುದಂದ್ರೆ ಸರ್ವನಾಮ. ನೋಡಲಿ, ನಾಮ ಪ್ರಕೃತಿಯಲ್ಲಿ 9 ವಿಧಗಳು ಬರ್ತಾವೆ. ಹೌದಾ? ಆ ನಾಮ ಪ್ರಕೃತಿಯಲ್ಲಿ ಒಂದನೇದು ಯಾವುದಂದ್ರೆ ವಸ್ತುವಾಚಕ, ಗುಣವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪ್ರಕಾರವಾಚಕ, ಪರಿಮಾಣವಾಚಕ, ದಿಗ್ವಾಚಕ, ಸರ್ವನಾಮ. ಇದರಲ್ಲಿ 9 ವಿಧಗಳು ಬರ್ತಾವೆ. ಹಾಗಾದ್ರೆ ಒಂದನೇದು ಯಾವುದು? ವಸ್ತುವಾಚಕ. ಏನು? ವಸ್ತುವಾಚಕ ಅಂದರೆ ಏನು? ವಸ್ತುವಾಚಕ ಅಂದರೆ ಏನಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ, ಪ್ರಾಣಿ ಪಕ್ಷಿಗಳ ಬಗ್ಗೆ ಆಗಲಿ, ಇತರೆ ಯಾವುದೇ ವಸ್ತುಗಳ ಬಗ್ಗೆ ತಿಳಿಸುವ ಪದಗಳಿಗೆ ಏನು ಕರಿತೀವಿ ಅಂದ್ರೆ ವಸ್ತುವಾಚಕ ಅಂತ ಕರಿತೀವಿ. ಏನಂತ ಕರಿತೀವಿ? ವಸ್ತುವಾಚಕ ಅಂತ ಕರಿತೀವಿ. ಇದರಲ್ಲಿ ಕೆಲವು ಉದಾಹರಣೆ ಬರ್ತಾವೆ. ಅಂದ್ರೆ ಏನಂದ್ರೆ ಬೆಟ್ಟ, ಗುಡ್ಡ, ಆಕಳು, ಎಮ್ಮೆ, ಹೊಲ, ಮನೆ ಇವೇನಂದ್ರೆ ಇದಕ್ಕೆ ಉದಾಹರಣೆ. ಹೌದಾ? ಇದರಲ್ಲಿ 3 ವಿಧಗಳು ಬರ್ತಾವೆ. ವಸ್ತುವಾಚಕದಲ್ಲಿ 3 ವಿಧಗಳು ಬರ್ತಾವೆ. ಯಾವಂದ್ರೆ ರೂಢನಾಮ, ಅಂಕಿತನಾಮ. ಮೂರನೇದು ಯಾವುದಂದ್ರೆ ಅನ್ವರ್ತಕ ನಾಮ. ಹೌದಾ? ವಸ್ತುವಾಚಕಗಳಲ್ಲಿ 3 ವಿಧಗಳು ಬರ್ತಾವೆ: ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ. ಹೌದಾ? ರೂಢನಾಮ ಅಂದರೆ ಏನಂದ್ರೆ ಬಹುಕಾಲದಿಂದ ರೂಢಿಂದ ಬಂದ ವಸ್ತು ಮತ್ತು ಪ್ರಾಣಿಗಳ ಹೆಸರಿಗೆ ಏನಂತ ಕರಿತೀವಿ ಅಂದ್ರೆ ರೂಢನಾಮ ಅಂತ ಕರಿತೀವಿ. ಏನಂತ ಕರಿತೀವಿ? ರೂಢನಾಮ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಏನಂದ್ರೆ ಹೆಂಗಸು, ಗಂಡಸು, ಮುದುಕಿ, ಹೊಲ, ಮನೆ, ಪರ್ವತ, ಗಗನ ಅಂತ ಏನು ಬರ್ತಾವೆ? ಇದಕ್ಕೆ ಉದಾಹರಣೆ ಬರ್ತಾವೆ. ಹಾಗೆ ಮುಂದಿನ ಯಾವುದಂದ್ರೆ ಅಂಕಿತನಾಮ ಅಂದರೆ ಏನು? ಅಂಕಿತನಾಮ ಅಂದ್ರೆ ವಸ್ತು, ಸ್ಥಳ, ವ್ಯಕ್ತಿ ಮತ್ತು ಪ್ರದೇಶಗಳನ್ನು ಗುರುತಿಸುವುದಕ್ಕಾಗಿ ಅಥವಾ ವ್ಯವಹಾರದ ಅನುಕೂಲತೆಗಾಗಿ ನಮ್ಮ ಇಷ್ಟ ಬಂದಂತೆ ಇಟ್ಟುಕೊಂಡಿರುವ ಹೆಸರುಗಳಿಗೆ ಏನು ಕರಿತೀವಿ ಅಂದ್ರೆ ಅಂಕಿತನಾಮ ಅಂತ ಕರಿತೀವಿ. ಏನಂತ ಕರಿತೀವಿ? ಅಂಕಿತನಾಮ. ಹೌದಾ? ನಮ್ಮ ಇಷ್ಟ ಬಂದಂತೆ ಇಟ್ಟುಕೊಂಡಿರುವಂಥ ಹೆಸರು ಯಾವುದಂದ್ರೆ ಚೆನ್ನಬಸವ, ಮಲ್ಲಿಕಾರ್ಜುನ, ಪ್ರಕಾಶ, ಕರ್ನಾಟಕ, ಧಾರವಾಡ, ಬಳ್ಳಾರಿ, ಚಿತ್ರದುರ್ಗ, ಲಾವಣ್ಯ, ತುಂಗ, ಗಂಗೆ ಇವೇನಂದ್ರೆ ಅಂಕಿತನಾಮಕ್ಕೆ ಉದಾಹರಣೆ. ಹೌದಲ್ವಾ? ಹಾಗೆ ಅನ್ವರ್ತಕ ನಾಮ ಅಂದರೆ ಏನು? ಅನ್ವರ್ತಕ ನಾಮ ಅಂದರೆ ಏನು? ಅರ್ಥಕ್ಕೆ ಅನುಗುಣವಾಗಿ ಮಾಡುವ ಉದ್ಯೋಗ, ಗುಣ, ಸ್ವಭಾವಗಳ ಅನುಗುಣವಾಗಿ ಬಂದ ಹೆಸರುಗಳಿಗೆ ಏನು ಕರಿತೀವಿ ಅಂದ್ರೆ ಅನ್ವರ್ತಕ ನಾಮ ಅಂತ ಕರಿತೀವಿ.
ಹೌದಾ, ಏನಂತ ಕರಿತೀವಿ? ಅನುವರ್ತಕ ನಾಮ. ಅನುವರ್ತಕ ನಾಮ ಒಂದು ಉದಾಹರಣೆ ಏನಂದ್ರೆ ಕುರುಡ, ಕುಂಟ, ಹೆಳವ, ಗಿಡ್ಡ, ಉದ್ದ, ಮಂತ್ರಿ, ಪ್ರಧಾನಮಂತ್ರಿ, ಇವೆಲ್ಲ ಏನಂದ್ರೆ ಬರ್ತಾವೆ. ಹಾಗೆ ಈ ಬರ್ತೀವಿ ಡಾಕ್ಟರ್, ರೋಗಿ, ಶಿಕ್ಷಕ, ಪಂಡಿತ, ಇವೇನಂದ್ರೆ ಅನುವರ್ತಕ ನಾಮಕ ಉದಾಹರಣೆ, ಹೌದಲ್ವಾ? ಹಾಗೆ ಈ ಮೂರು ಮುಗೀತು. ವಸ್ತುವಾಚಕಗಳಲ್ಲಿ ಮೂರು ವಿಧಗಳು ಬರ್ತಾವೆ. ಯಾವಂದ್ರೆ ರೂಢನಾಮ, ಅಂಕಿತನಾಮ ಮತ್ತು ಅನುವರ್ತನಾಮ. ಹಾಗೆ ಮುಂದಿನ ಯಾವುದು ಎರಡನೇದು ಯಾವಂದ್ರೆ ಗುಣವಾಚಕ. ಗುಣವಾಚಕ ಅಂದರೆ ಏನು ಅಂದ್ರೆ ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ಸೂಚಿಸುವ ವಿಶೇಷಣಗಳಿಗೆ ಏನು ಕರಿತೀವಿ ಅಂದ್ರೆ ಗುಣವಾಚಕ ಅಂತ ಕರಿತೀವಿ. ಏನಂತ ಕರಿತೀವಿ? ಗುಣವಾಚಕ ಅಂತ ಕರಿತೀವಿ. ಈ ಗುಣವಾಚಕ ಅಂದರೆ ಏನಂದ್ರೆ ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ಸೂಚಿಸುವ ವಿಶೇಷಣಗಳಿಗೆ ಏನಂತ ಕರಿತೀವಿ? ಗುಣವಾಚಕ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಏನಂದ್ರೆ ಉತ್ತಮ, ದುಷ್ಟ, ಕೆಟ್ಟ, ಒಳ್ಳೆಯ, ಕೆಂಪು, ಕರಿ, ಹೊಸದು, ಹಳೆ, ಸಣ್ಣ, ದೊಡ್ಡ, ಹಸಿ, ಒಣ, ಇವೇನಂದ್ರೆ ಗುಣವಾಚಕ ಉದಾಹರಣೆ. ಅವಾಗ ಕೆಂಪು ಅಂತ ಒಂದು ಉದಾಹರಣೆ ಐತಿ. ಅದೇನಂದ್ರೆ ಕೆಂಪು ಅದರ ಗುಣವನ್ನು ಏನು ಮಾಡ್ತೈತಿ? ಅದು ವಿಶೇಷಣ. ಅದು ಏನದು? ಕೆಂಪು ಎಂಬುದು ಏನದು? ಅದರ ವಿಶೇಷಣ, ಹೌದಾ? ಮುಂದಿನ ಯಾವುದು ಅಂದ್ರೆ ಮೂರನೇ ಯಾವುದು? ಸಂಖ್ಯಾವಾಚಕ. ಏನದು? ಸಂಖ್ಯಾವಾಚಕ. ಸಂಖ್ಯಾವಾಚಕ ಅಂದರೆ ಏನು? ಸಂಖ್ಯೆಯನ್ನು ಸೂಚಿಸುವ ಪದಗಳೇ ಸಂಖ್ಯಾವಾಚಕ. ಏನಂದ್ರೆ ಸಂಖ್ಯೆಯನ್ನು ಸೂಚಿಸುವ ಪದಗಳೇ ಸಂಖ್ಯಾವಾಚಕ. ಯಾವುದು ಉದಾಹರಣೆ ಏನಂದ್ರೆ 2, 3, 4, 10, 100, 1000, ಲಕ್ಷ, ಕೋಟಿ, ಇವೇನಂದ್ರೆ ಸಂಖ್ಯಾವಾಚಕ ಅಂತ ಕರಿತೀವಿ. ಸಂಖ್ಯೆಯನ್ನು ಸೂಚಿಸುವ ಪದಗಳೇ ಸಂಖ್ಯಾವಾಚಕ ಅಂತ ಕರಿತೀವಿ. ಹಾಗೆ ಸಂಖ್ಯಾವಾಚಕ ಅಂದರೆ ಏನು? ಏನಂದ್ರು ಸಂಖ್ಯಾವಾಚಕ ಮುಗಿತಾ? ನೆಕ್ಸ್ಟು ಸಂಖ್ಯೆಯ ವಾಚಕ ಅಂದರೆ ಏನು? ಸಂಖ್ಯೆಯಿಂದ ಕೂಡಿದ ಪದಗಳೇ ಏನು ಕರಿತೀವಿ ಅಂದ್ರೆ ಸಂಖ್ಯಾವಾಚಕ ಅಂತ ಕರಿತೀವಿ. ಏನಂತ ಕರಿತೀವಿ? ಸಂಖ್ಯೆಯ ವಾಚಕ ಅಂತ ಕರಿತೀವಿ. ಸಂಖ್ಯೆಯ ವಾಚಕ ಅಂದ್ರೆ ಏನು? ಸಂಖ್ಯೆಯಿಂದ ಕೂಡಿದ ಪದಗಳಂತ ಕರಿತೀವಿ ಅಂದ್ರೆ ಸಂಖ್ಯೆಯ ವಾಚಕ ಅಂತ ಕರಿತೀವಿ. ಉದಾಹರಣೆ ಏನಂದ್ರೆ 10ನೇಯ, 2ನೇಯ, 1ನೇಯ, 100, 1000, ಲಕ್ಷಾಂತರ, ಕೋಟ್ಯಾಂತರ, ಇವೇನಂದ್ರೆ ಸಂಖ್ಯೆಯ ವಾಚಕ ಉದಾಹರಣೆ, ಹೌದಲ್ವಾ? ಮುಂದಿನ ಯಾವುದು? ಭಾವನಾಮ. ಭಾವನಾಮ ಅಂದರೆ ಏನು? ಭಾವನಾಮ ಅಂದ್ರೆ ವಸ್ತುವಿನ ಭಾವ, ಗುಣಧರ್ಮ ಮತ್ತು ಕ್ರಿಯೆಗಳ ಭಾವವನ್ನು ಸೂಚಿಸುವ ಪದಗಳಿಗೆ ಏನು ಕರಿತೀವಿ ಅಂದ್ರೆ ಭಾವನಾಮ ಅಂತ ಕರಿತೀವಿ. ಏನಂತ ಕರಿತೀವಿ? ಭಾವನಾಮ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಏನಂದ್ರೆ ನೋಟ, ಕಪ್ಪು, ಮಾಟ, ಸಿರಿತನ, ಹೌದಾ, ಮತ್ತು ಕೂಟ, ಇವೇನಂದ್ರೆ ಇದಕ್ಕೆ ಉದಾಹರಣೆ. ಮತ್ತು ಇನ್ನೊಂದು ಬಿಳಿಯದರ ಭಾವ ಬಿಳುಪು, ನೋಡುವುದರ ಭಾವ ನೋಟ ಅಂತ ಹೇಳ್ಬೋದು. ಹಾಗೆ ಮುಂದಿನ ಯಾವುದಂದ್ರೆ ಪ್ರಕಾರವಾಚಕ. ಪ್ರಕಾರವಾಚಕ ಅಂದರೆ ಏನು? ಇದು ಒಂದು ಗುಣವಾಚಕ ಇದ್ದಂತೆ. ಏನು? ಒಂದು ಗುಣವಾಚಕ ಇದ್ದಂತೆ. ಹಾಗೆ ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನೊಂದಿಗೆ ಹೋಲಿಕೆಯೊಂದಿಗೆ ವರ್ಣಿಸುವ ಪದವನ್ನು ಏನಂತ ಕರಿತೀವಿ ಅಂದ್ರೆ ಪ್ರಕಾರವಾಚಕ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಕಾರವಾಚಕ ಅಂತ ಕರಿತೀವಿ. ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನೊಂದಿಗೆ ಹೋಲಿಕೆಯೊಂದಿಗೆ ವರ್ಣಿಸುವ ಪದವನ್ನು ಏನಂತ ಕರಿತೀವಿ ಅಂದ್ರೆ ವಸ್ತುವಾಚಕ ಅಂತ ಕರಿತೀವಿ. ಏನಂತ ಕರಿತೀವಿ? ವಸ್ತುವಾಚಕ. ಹೆಂಗಂದ್ರೆ ಉದಾಹರಣೆ ಕೊಡ್ತೀನಿ. ಏನಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಅಂದ್ರೆ ಅವ ಅಂಥವನು, ಇಂಥವನು, ಹಾಗೆ ಹೀಗೆ, ಅಂಥವಳು, ಇಂಥವಳು, ಅವ್ರ ಹಂಗೆ ಇವ್ರ ಹಂಗೆ ಅಂತ ಏನು ಹೇಳ್ತಿಲ್ಲ, ಅದೇನಂದ್ರೆ ಪ್ರಕಾರವಾಚಕ ಅಂತ ಹೇಳ್ಬೋದು. ಏನಂತ ಕರಿತೀವಿ? ಪ್ರಕಾರವಾಚಕ, ಹೌದಾ? ಹಾಗೆ ಪರಿಮಾಣವಾಚಕ ಅಂದರೆ ಏನು? ಏನು? ಪರಿಮಾಣವಾಚಕ ಅಂದರೆ ವಸ್ತುವಿನ ಗಾತ್ರ, ಅಳತೆ, ಪ್ರಮಾಣಗಳನ್ನು ಸೂಚಿಸುವ ಪದಗಳೇ ಪರಿಮಾಣವಾಚಕ ಅಂತ ಕರಿತೀವಿ. ಏನಂತ ಕರಿತೀವಿ? ಪರಿಮಾಣವಾಚಕ ಅಂತ ಕರಿತೀವಿ. ಉದಾಹರಣೆ ಏನಂದ್ರೆ ಅಷ್ಟು, ಇಷ್ಟು, ಕೆಲವು, ಹಲವು, ಬೆಟ್ಟದಷ್ಟು, ಹೆಚ್ಚು, ಎನೀತು, ಇನಿತು, ಎನೀತು, ಮತ್ತು ನೆಕ್ಸ್ಟು ಕಿಲೋ, ಮತ್ತು ನೆಕ್ಸ್ಟು ಮಣ, ಸೇರು ಅಂತ ಬರ್ತೈತಿ, ಹೌದಾ? ಪರಿಮಾಣವಾಚಕ ಅಂದರೆ ಏನು? ವಸ್ತುವಿನ ಗಾತ್ರ, ಅಳತೆ, ಪ್ರಮಾಣಗಳನ್ನು ಸೂಚಿಸುವ ಏನು ಕರಿತೀವಿ ಅಂದ್ರೆ ಪರಿಮಾಣವಾಚಕ ಅಂತ ಕರಿತೀವಿ, ಹೌದಾ?
ಹಾಗೆ ಇನ್ನೊಂದು ಯಾವುದು, ಎಂಟನೇದು ಯಾವುದು ಉದಾಹರಣೆ, ಎಂಟನೇದು ಯಾವುದು ಅಂದ್ರೆ ದಿಗ್ವಾಚಕ. ದಿಗ್ವಾಚಕ ಅಂದರೆ ಏನು? ಹೌದಾ, ದಿಕ್ಕುಗಳ ಹೆಸರನ್ನು ಸೂಚಿಸುವ ಪದಗಳಿಗೆ ಏನು ಕರಿತೀವಿ ಅಂದ್ರೆ ದಿಗ್ವಾಚಕ ಅಂತ ಕರಿತೀವಿ. ದಿಕ್ಕುಗಳ ಹೆಸರನ್ನು ಸೂಚಿಸುವ ಪದಗಳಿಗೆ ಏನು ಕರಿತೀವಿ? ದಿಗ್ವಾಚಕ ಅಂತ ಕರಿತೀವಿ. ಏನಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ನೈಋತ್ಯ, ವಾಯವ್ಯ, ಆಗ್ನೇಯ, ಕೆಳಗೆ, ಮೇಲೆ, ಆಚೆ, ಈಚೆ, ಮೇಲೆ, ಕೆಳಗೆ, ಏನಂದ್ರೆ ಇವು ದಿಗ್ವಾಚಕ ಉದಾಹರಣೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಯಾವುದು ಅಂದ್ರೆ ಸರ್ವನಾಮ. ಏನು? ಸರ್ವನಾಮ. ಇದು ನಾಮೆಂಬ ಪದದ ಸ್ಥಾನದಲ್ಲಿ ನಿಂತು, ನಾಮಪದದ ಸ್ಥಾನದಲ್ಲಿ ನಿಂತು ಅಥವಾ ನಾಮಪದದ ಬದಲಾಗಿ ಅದೇ ಅರ್ಥವನ್ನು ನೀಡುವಂಥದ್ದು ಯಾವುದಂದ್ರೆ ಸರ್ವನಾಮ ಅಂತ ಕರಿತೀವಿ. ಏನಂತ ಕರಿತೀವಿ? ಸರ್ವನಾಮ. ಹೌದಲ್ವಾ? ಇದರಲ್ಲಿ ಸರ್ವನಾಮಗಳಲ್ಲಿ ಏನೋ ಉದಾಹರಣೆ ಬರ್ತದೆ ಅಂದ್ರೆ ಅವರು, ಅವುಗಳು, ಅದು, ನಾನು, ನೀವು, ನೀನು, ನೀವು, ತಾನು, ತಾವು, ನಾನು, ನಾವು, ಏನಂದರೆ ಇವು ಇದಕ್ಕೆ ಸರ್ವನಾಮಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಈ ಸರ್ವನಾಮಗಳಲ್ಲಿ 4 ವಿಧಗಳು ಬರ್ತಾವೆ. ಏನು ಬರ್ತಾವೆ? 4 ವಿಧಗಳು ಬರ್ತಾವೆ. ಯಾವುದಂದ್ರೆ ಒಂದನೇದು ಯಾವುದು? ಪುರುಷಾರ್ಥಕ ಸರ್ವನಾಮ. ಒಂದನೇದು ಯಾವುದು? ಪುರುಷಾರ್ಥಕ ಸರ್ವನಾಮ. ಎರಡನೇದು ಆತ್ಮಾರ್ಥಕ ಸರ್ವನಾಮ. ಮೂರನೇದು ಪ್ರಶ್ನಾರ್ಥಕ ಸರ್ವನಾಮ. ಇನ್ನೊಂದು ದರ್ಶಕ ಸರ್ವನಾಮ. ಹೌದಲ್ವಾ? ಈ ಸರ್ವನಾಮಗಳ ವಿಧಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಅಧ್ಯಾಯ ತಿಳಿದಂತೆ ತಿಳ್ಕೊಂಡಿನಿ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.